ಸರ್ ಇದು ಮೊಬೈಲ್ ಹಾಜರಾತಿ ಅನುಕೂಲ ಆಗಿದೆ ಸರ್. ಆದರೆ ಇದರಲ್ಲಿ ಏನಪ್ಪ ಅಂದರೆ ಇದು ನೆಟ್ವರ್ಕ್ ಇಶ್ಯೂ ಆದಾಗ ನಮಗೆ ಇದು ಅಟೆಂಡೆನ್ಸ್ ಹಾಕೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಟೆಕ್ನಿಕಲ್ ಇಶ್ಯೂಸು ಇದೆ. ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಟೆಕ್ನಿಕಲ್ ಪ್ರಾಬ್ಲಮ್ಮು ಇದೆ. ಅದೆಲ್ಲ ಅದು ಕರೆಕ್ಟ್ ಆದರೆ ನಮಗೆ ಸರಿ ಹೋಗ್ತದೆ. ಇದು ಮಾತ್ರ ಗುಡ್ ಅಂತ ಅನಿಸುತ್ತೆ ಇದು. ತಂದಿರೋ ಉದ್ದೇಶ ಒಳ್ಳೇದಾಗಾದ್ರೆ ತಂದಿರೋ ಉದ್ದೇಶ ಒಳ್ಳೆಯದೇ ಸರ್ ಇದು. ನಾವು ರೆಗ್ಯುಲರಾಗಿ ಬರ್ತೀವಿ ಟೀಚರ್ಸು, ಆದರೆ ಇದು ಟೈಮಿಂಗ್ಸ್ ಎಲ್ಲ ಇದರಲ್ಲಿ ಎಂಟ್ರಿ ಆಗುತ್ತೆ. ಮತ್ತು ಸ್ವಲ್ಪ ಲೇಟಾಗಿ ಬರೋರಿಗೆ ಎಲ್ಲರಿಗೂ ಇದು ಒಂದು ಇದಾಗುತ್ತೆ. ಟೀಚರ್ಸ್ ಲೇಟಾಗಿ ಬಂದರೆ ಪನಿಷ್ಮೆಂಟ್ ಇದೆಯಾ? ಪನಿಷ್ಮೆಂಟ್ ಏನಿಲ್ಲ ಸರ್, ಆ ಥರ ಏನಿಲ್ಲ. ಲೊಕೇಶನ್ ಕ್ಯಾಪ್ಚರ್ ಆಗಿರುತ್ತೆ. ಲೊಕೇಶನ್ ಕ್ಯಾಪ್ಚರ್ ಆಗಿರುತ್ತೆ. ಇದರದ್ದು ಏನಿದೆ ಇದು ಡೇಟಾಗಳು ಎಲ್ಲ ಆಫೀಸ್ಗೆ ಹೊಟ್ಟೋಗುತ್ತೆ ಸರ್. ಇದು ಡೈರೆಕ್ಟಾಗಿ ಹೊಟ್ಟೋಗುತ್ತೆ. ನಿಮ್ಮನ್ನ ಮಾನಿಟರ್ ಮಾಡ್ತಾ ಇರ್ತಾರೆ ಹಾಗಾದ್ರೆ? ಮಾನಿಟರ್ ಮಾಡ್ತಾ ಇರ್ತಾರೆ ಸರ್ ಇವರು. ಯಾವ ಸ್ಕೂಲ್ ಟೀಚರ್ ಎಷ್ಟು ಗಂಟೆಗೆ ರೀಚ್ ಆಗಿದ್ದಾರೆ, ಖಂಡಿತ ಲಾಗಿನ್ ಆಗಿದ್ದಾರೆ, ಲಾಗೌಟ್ ಆಗಿದ್ದಾರೆ, ಎಲ್ಲ ಗೊತ್ತಾಗುತ್ತೆ ಸರ್ ಇದರಲ್ಲಿ. ಇದರೇನು ಸಮಸ್ಯೆ ಅಂದರೆ ಯಾವ ಥರ ಬರ್ಬೋದು ಇದರಲ್ಲಿ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ಗಳಲ್ಲಿ? ಸಮಸ್ಯೆ ಅಂದರೆ ನಾನು ಹೇಳಿದ್ನಲ್ಲ ಸರ್, ನೆಟ್ವರ್ಕ್ ಇಶ್ಯೂಸ್ ಇದೆ ಸರ್. ಅದು ನಮ್ಮ ಸಿಟಿಲಾದರೆ ಪರವಾಗಿಲ್ಲ, ಅದು ನಮಗೆ ನೆಟ್ವರ್ಕ್ ಇಶ್ಯೂಸ್ ತುಂಬ ಸಲ ಇದೆ. ಮತ್ತು ಟೆಕ್ನಿಕಲ್ ಇಶ್ಯೂಸು ಇದೆ ಸರ್ ಇದರಲ್ಲಿ. ಆ ಟೈಮಲ್ಲಿ ನಮಗೆ ಆನ್ಲೈನಲ್ಲಿ ಹಾಕೋಕ್ಕಾಗಲ್ಲ. ಇದು ನಾವು ಅದನ್ನು ಮಾಮೂಲಿ ಆಫ್ಲೈನಲ್ಲೇ ನಾವು ಮಾಡ್ಕೊಳ್ತಾ ಇದ್ದೀವಿ ಸರ್. ನಾವು ಶಾಲೆಗೆ ಟೀಚರ್ಸ್ಗಳು ಚಕ್ಕರ್ ಹೊಡಿತಾರೆ ಅಂತ ಈ ಥರ ಮಾಡಿದ್ರೆ? ಆ ಥರ ಏನಿಲ್ಲ ಸರ್. ಇದು ಚಕ್ಕರ್ ಹೊಡಿತಾರೆ ಅಂತ ಇಲ್ಲ. ಈಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಲ್ವಾ, ಅದರಲ್ಲಿ ಇದನ್ನು ಮಾಡಿದ್ದಾರೆ ಅಷ್ಟೇ ಸರ್. ಇದು ಒಳ್ಳೇದು ಅಂತ ಹೇಳ್ತೀರಾ? ಒಳ್ಳೆಯದೇ ಸರ್ ಇದು.